7 ತಾಸು ಕರೆಂಟು ವಿಧಾನಸಭಾ ಅಧಿವೇಶನಕ್ಕೆ ಮುಂಚೆ, ಬೆಳಗಾವಿ ವಿಧಾನಸಭಾ ಅಧಿವೇಶನ ಮುಂಚೆ 7 ತಾಸು ಕರೆಂಟು ತಗೊಳ್ಳಿ ಅಂತ ಹೇಳಿದ್ರು. ವಿಧಾನಸಭೆ ಅಧಿವೇಶನ ಮುಗೀತು, 3 ತಾಸಿಗೆ ಬಂತೀಗ. ನಮ್ಮ ಕಾಲದಲ್ಲಿ ಪವರ್ ಸರ್ಪ್ಲೆಸ್, ನಮ್ಮ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ಬಿಜೆಪಿ ಸರ್ಪ್ಲೆಸ್. ನಾವು ಬೇರೆ ರಾಜ್ಯಗಳಿಗೆ ವಿದ್ಯುತ್ ಶಕ್ತಿಯನ್ನ ಕೊಟ್ಟಿದ್ದೀರಿ, ಬೇರೆ ರಾಜ್ಯಗಳಿಗೆ ಸರ್ಪ್ಲೆಸ್. ನೀರು ಸರ್ಪ್ಲೆಸ್, ಪವರ್ ಸರ್ಪ್ಲೆಸ್, ವಾಟರ್ ಸರ್ಪ್ಲೆಸ್. ಕಾಂಗ್ರೆಸ್ ಕಾಲದಲ್ಲಿ ಓಪ್ಲೆಸ್, ಎಲ್ಪ್ಲೆಸ್. ಇದು ಕಾಂಗ್ರೆಸ್ಸಿನ ನೀತಿ. ಹಣ ಇಲ್ಲ ಅಂತ ಹೇಳ್ತಾರೆ. ನನಗನ್ಸ್ತತೆ ಎಣ ಹೊರಕ್ಕೂ ಹಣ ಇಲ್ದಂಗೆ ಆಗ್ಬಿಟ್ಟೈತೆ ಇವ್ರ ಸ್ಥಿತಿ. ಬಡವರಿಗೆ ಇಲ್ದವ್ರಿಗೆ ಪಾಪ ಕೊಡಕ್ಕೆ ಇದಿತ್ತು ಹಣ, ಮೊದಲು ಮೀಸಲಿಡ್ತಾ ಇದ್ರಿ ಬಡವರಿಗೆ. ನನ್ನ ಶವ ಸಂಸ್ಕಾರಕ್ಕೆ 5,000 ರೂಪಾಯಿ ಕೊಡ್ತಾ ಇದ್ರಿ. ಆ ಎಣ ಹೊರಕ್ಕೂ ಇವ್ರ ಹತ್ರ ಕಾಸಿಲ್ದ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಬಂದಿದೆ. ಇದರಲ್ಲಿ ನೋಡಿ, ಈ ಸಾಲ ಮಾಡಿ ಅದೇನೋ ಹೇಳ್ತಾರಲ್ಲ ಗಾದೆ, ಅದ್ಯಾವುದೋ ಪಿಕ್ಚರ್ ಬಂದಿತ್ತು, ಸಾಲ ಮಾಡಿ ತುಪ್ಪ ತಿನ್ನು ಅಂತ. ಎಲ್ಲರಿಗೂ ಕ್ಯಾಬಿನೆಟ್ ಮಂತ್ರಿ ದರ್ಜೆಯ ಬೋರ್ಡ್ ಚೇರ್ಮನ್ಗಳು 40 ಜನನ, 40 ಇವು 3 ಜನ ರಾಜಕೀಯ ಪೊಲಿಟಿಕಲ್ ಸೇರ್ಸ್ಕೊಳ್ರಿ, ರಾಜಕೀಯ ಕಾರ್ಯದರ್ಶಿಗಳು. ಅಡ್ವೈಸರ್, ಡಿಸಿಎಂ ಬೇರೆ ಎಂದೂ ಇಲ್ಲ. ನಾನು ಡಿಸಿಎಂ ಆಗಿದ್ದೆ, ಅಡ್ವೈಸರ್ ಇಲ್ಲ ನಮ್ಗೆ. ಮೆಡಿಕಲ್ ಅಡ್ವೈಸರ್ ಒಬ್ರು, ಸ್ಪೆಷಲ್ ಅಡ್ವೈಸರ್ ಒಬ್ರು, ಮೀಡಿಯಾದವ್ರು ಯಾರ ಕೇಳಿದ್ರೆ ನಿಮ್ಮನ್ನು ಒಬ್ಬರು ನೇಮಕ ಮಾಡ್ತೀನಿ ಅಂತಾರೆ. ಇನ್ಯಾರನ ಬಂದು ಕೇಳಿದ್ರೆ ಅವ್ರಿಗೂ ಹೇಳ್ತಾರೆ ಯಾರನ ನಿಮ್ಮನ್ನು ಒಬ್ಬರನ್ನ ಮಾಡ್ಕೊಂತೀರಿ ಅಂತ. ಅಂದ್ರೆ ಎಷ್ಟು ಉಡಾಫೆ ಸರ್ಕಾರ ಇದು, ಉಡಾಫೆ ಸರ್ಕಾರ. ಇಲ್ಲಿ ರೈತರಿಗೆ ಕೊಡಕ್ ದುಡ್ಡಿಲ್ಲ. ಈಗ ಇವರೆಲ್ಲರಿಗೂ ಮನೆ ಬಾಡಿಗೆ ಅದು ಇದು ಖರ್ಚು ಇದೆಲ್ಲ ಅಂತ ಹೇಳಿದ್ರೆ 106 ಕೋಟಿ ರೂಪಾಯಿ ಖರ್ಚು ಬರ್ತತೆ. ಇವರ ಕಳೆದ ಉಳಿದಿರೋ 4.5 ವರ್ಷದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಬರ್ತತೆ. ಇದು ರೈತರು ಕೊಡಕ್ಕೆ ನಿಮ್ಮ ಯೋಗ್ಯತೆಗೆ ಹಣ ಇಲ್ಲ. ದುಂದು ವೆಚ್ಚ ಮಾಡಕ್ಕೆ, ಮಜಾ ಮಾಡಕ್ಕೆ ಅಡ್ವೈಸರ್ಗಳನ್ನ ನೇಮಕಾತಿ ಮೇಲೆ ನೇಮಕಾತಿ ಅಡ್ವೈಸರ್ಗಳು, ಇದಕ್ಕೆಲ್ಲ ಎಲ್ಲಿಂದ ಬರ್ತದೆ ದುಡ್ಡು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.